ಹಲೋ ನಮಸ್ತೆ, ಮಮತಕ್ಕನ ಕಿರಿಕಿರಿ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಇಂದಿನ ರೆಸಿಪಿ ಕೇರಳದ ಸ್ಪೆಷಲ್ ಪಳಂಪುರಿ ಹಾಗೂ ಬನಾನಾ ಚಿಪ್ಸ್. ಪಳಂಪುರಿ ಮಾಡೋಣ. 2 ಬಾಳೆಹಣ್ಣು, ಎಷ್ಟು ಉದ್ದ ಬೇಕಿದ್ರೆ ಕಟ್ ಮಾಡ್ಬೋದು, ಹೇಗೆ ಬೇಕಿದ್ರು ಸ್ಲೈಸ್ ಮಾಡ್ಬೋದು. ಸರಿ ಹಣ್ಣಾದ ಬಾಳೆಹಣ್ಣು ತೆಗೆದುಕೊಳ್ಬೇಕು. ಬೇಕಾದಂಥ ಬ್ಯಾಟರ್, ಅದಕ್ಕೆ ಬೇಕಾದಂಥ ಸಾಮಗ್ರಿಗಳು: ಮೈದಾ ಹಿಟ್ಟು 1 ಕಪ್ಪು, ಅಕ್ಕಿ ಹಿಟ್ಟು 2 ಸ್ಪೂನು, 1 ಚಿಟಿಕೆ ಬೇಕಿಂಗ್ ಸೋಡಾ, 1 ಸ್ಪೂನ್ ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಿಟಿಕೆ ಅರಿಶಿನ. ಮೊದಲಿಗೆ 1 ಕಪ್ ಮೈದಾ ಹಿಟ್ಟು ಹಾಕಿ ಎರಡು ಸ್ಪೂನ್ ಅಕ್ಕಿ ಹಿಟ್ಟು, 1 ಚಿಟಿಕೆ ಬೇಕಿಂಗ್ ಸೋಡಾ, 1 ಸ್ಪೂನ್ ಸಕ್ಕರೆ, ರುಚಿಗೆ ಸ್ವಲ್ಪ ಉಪ್ಪು, ಹಾಗೂ 1 ಚಿಟಿಕೆ ಅರಿಶಿನ. ಉದ್ದಿನ ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಬೇಕು. ಸ್ವಲ್ಪ ಸ್ವಲ್ಪ ನೀರು ಹಾಕಿ ಗ್ಯಾಸ್ ಉರಿಸಬೇಕು. ಉರಿಸಿ ಬಾಣಲೆ ಇಟ್ಟು ಅದಕ್ಕೆ ತೆಂಗಿನ ಎಣ್ಣೆನ ಹಾಕಿಕೊಳ್ಳೋಣ. ನಿಮಗೆ ಯಾವ ಇಷ್ಟ ಉಂಟು ಅದು ಹಾಕಿಕೊಳ್ಬೋದು. ನಾನಿಲ್ಲಿ ತೆಂಗಿನ ಎಣ್ಣೆ ಯೂಸ್ ಮಾಡ್ತಾ ಇದ್ದೇನೆ. ಜಾಸ್ತಿ ಎಣ್ಣೆನ ಹಾಕ್ತಾ ಇದ್ದೇನೆ. ಇದಾಗ ಬಾಳೆಹಣ್ಣು ಪೀಸನ್ನು ಹಿಟ್ಟಿನಲ್ಲಿ ಅದ್ದಿ ಹಾಕಬೇಕು. ಒಂದು ಸೈಡ್ ಸರಿಯಾಗಿ ಫ್ರೈ ಆದ ಕೂಡಲೇ ತಿರುಗಿಸಿ ಹಾಕಿ ಇನ್ನೊಂದು ಸೈಡ್ ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಚೆನ್ನಾಗಿ ಫ್ರೈ ಆದಾಗ ನಮ್ಮ ಪಳಂಪುರಿ ರೆಡಿ. ಇನ್ನೊಂದು ಸೆಟ್ ಇನ್ನುಳಿದ ಬಾಳೆಹಣ್ಣನ್ನು ಕೂಡ ನಾನು ಮಾಡಿ ತೆಗಿತೇನೆ. ನೀವು ಸೋಡದ ಬದಲು ನಿಮ್ಮಲ್ಲಿ ಇಡ್ಲಿ ಇಟ್ಟಿದ್ರೆ ಅದು ಕೂಡ ಒಂದು ಸ್ಪೂನ್ ಸೇರಿಸಿದ್ರೆ ಒಂದೂವರೆ ಸ್ಪೂನ್ ಅದು ಸೇರಿಸಿದ್ರೆ ಕೂಡ ಬನಾನಾ ಪಳಂಪುರಿ ಚೆನ್ನಾಗಿ ಬರ್ತದೆ. ಎಲ್ಲವನ್ನು ಕೂಡ ನಾನು ಮಾಡಿ ತೆಗೆದಿದ್ದೇನೆ. ಈಗ ಬಿಸಿ ಬಿಸಿ ಪಳಂಪುರಿ ಸವಿಯಲು ಸಿದ್ಧ. ಬನಾನಾ ಚಿಪ್ಸ್ಗೆ ಬೇಕಾದಂಥ ಐಟಮ್ಗಳು: 4 ಬಾಳೆಕಾಯಿ, ಇದು ಉಬೆ ಹಾಕದಂಥ ಹಸಿ ಬಾಳೆಕಾಯಿ, ಮಾರ್ಕೆಟಲ್ಲಿ ಕೇಳಿದ್ರೆ ಸಿಗುತ್ತೆ. ಉಬೆ ಹಾಕದಂಥ ನೇಂದ್ರದ್ದು ಹಸಿಕಾಯಿ ಬಾಳೆಕಾಯಿ. ಇದನ್ನು ಉಬೆ ಹಾಕಬಾರ್ದು, ಯಾವುದೇ ಅಂಗಡಿಯಲ್ಲಿ ಕೇಳಿದರೆ ಕೊಡ್ತಾರೆ. ಉಬೆ ಹಾಕದಂಥ ಹಸಿ ಬಾಳೆಕಾಯಿ, ಇದನ್ನು ಈ ಥರ ಸಿಪ್ಪೆ ಬಿಡಿಸ್ಕೊಳ್ಬೇಕು.
ನೀರಲ್ಲಿ ಹಾಕ್ಕೊಳ್ಬೇಕು. ಸಿಪ್ಪೆ ತೆಗೆದು 1 ನಿಮಿಷ ನೀರಲ್ಲಿ ಹಾಕಿದಂಥ ಬಾಳೆಕಾಯಿ ಚೆನ್ನಾಗಿ ಉಜ್ಜಿಕೊಳ್ಬೇಕು. ಬಾಳೆಕಾಯಿ ನೀರಲ್ಲಿ ಹಾಕಿದಂಥ ಬಾಳೆಕಾಯಿಯನ್ನು ಚೆನ್ನಾಗಿ ಉಜ್ಜಿ ರೆಡಿ ಮಾಡಿ ಇಟ್ಕೊಳ್ಬೇಕು. ಮತ್ತು ಸ್ವಲ್ಪ ಉಪ್ಪು ನೀರು, ಮತ್ತೆ ಬೇಕಿರೋದು ಒಂದು ಬ್ಲೇಡ್, ಈ ಥರದ್ದು ಯಾವುದೇ ಚಿಪ್ಸ್ ಬ್ಲೇಡ್ ಆಗುತ್ತೆ. ನಮ್ಮ ಎಣ್ಣೆ ಮೊದಲೇ ಕಾದಿದೆ. ಪಳಂಪುರಿ ಮಾಡಿದಂಥ ಎಣ್ಣೆಯಲ್ಲೇ ನಾನು ಈ ಚಿಪ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಬಿಸಿಯಾದಂಥ ಎಣ್ಣೆಗೆ ಡೈರೆಕ್ಟ್ ಚಿಪ್ಸನ್ನು ಹಾಕ್ಕೊಳ್ಬೇಕು. ತಿರುಗಿಸಿ ಚೆನ್ನಾಗಿ ಫ್ರೈ ಮಾಡಬೇಕು. ಶಬ್ದ ಚೇಂಜ್ ಆಗೋವರೆಗೆ ಚಂದ ಫ್ರೈ ಮಾಡಬೇಕು. ಶಬ್ದ ಕುರುಮ್ ಶಬ್ದ ಬರಬೇಕು, ಅಲ್ಲಿವರೆಗೆ ಫ್ರೈ ಮಾಡಬೇಕು. ಇದು ಚೆನ್ನಾಗಿ ಕಾದಿದೆ. ಇದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಸಿಮ್ ಮಾಡಿದರೆ ಒಮ್ಮೆಗೆ ಸಿಮ್ ಮಾಡಬೇಕು. ಮತ್ತೆ ದೊಡ್ಡ ಫ್ಲೇಮಲ್ಲಿ ಇಟ್ಟು ಒಂದು 10 ಸೆಕೆಂಡ್ ಆಚೆ ಮಾಡಿದರೆ ನಮ್ಮ ರೆಡಿ. ಈ ಥರ ಎಣ್ಣೆಗೆ ಇನ್ನೊಂದು ಸಲ ಹಾಕ್ಕೊಳ್ಳೋಣ. ಇನ್ನೊಂದು ಅದೇ ಬಾಳೆಕಾಯಿ. ಇದು ಎಣ್ಣೆ ತುಂಬ ಇಟ್ಟರೆ ಇಡೀ ಬಾಳೆಕಾಯಿ ಹಾಕ್ಬೋದು. ಇದರಲ್ಲಿ ಸ್ವಲ್ಪನೇ ಎಣ್ಣೆ ಇದೆ, ನಾನು ಸ್ವಲ್ಪನೇ ಎಣ್ಣೆಯಲ್ಲಿ ಮಾಡ್ತಾ ಇದ್ದೀನಿ. ಅದ ಕಾರಣ ಅರ್ಧದಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ. ಬೇಗನೆ ಆಗುತ್ತೆ. ಒಂದು ಬಾಳೆಕಾಯಿದು ಬೇಕಿದ್ರೂ ಅರ್ಜೆಂಟಿಗೆ ಮಾಡ್ಬೋದು, 2 ಬಾಳೆಕಾಯಿದು ಬೇಕಿದ್ರೂ ಮಾಡ್ಬೋದು. ಉಪ್ಪಿನ ನೀರಿಗಿಂತ ಸ್ವಲ್ಪ ಕಮ್ಮಿ, 2ನೇ ಬಾರಿ ಹಾಕುವಾಗ ಸ್ವಲ್ಪ ಕಮ್ಮಿ ಹಾಕಬೇಕು. ಯಾಕೆ ಹೇಳಿದರೆ ಎಣ್ಣೆಯಲ್ಲಿ ಸ್ವಲ್ಪ ಉಪ್ಪಿನ ಅಂಶ ಇರುತ್ತದೆ, ಸ್ವಲ್ಪ ನೋಡಿಕೊಂಡು ಹಾಕಬೇಕು. ಕೂಡ ನಾನು ಚಿಪ್ಸ್ ರೆಡಿ ಮಾಡಿ ತೆಗೆದಿದ್ದೇನೆ. ಬಿಸಿ ಬಿಸಿ ಪಳಂಪುರಿ ಹಾಗೂ ಬನಾನಾ ಚಿಪ್ಸ್ ರೆಡಿ. ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಏನಾದರೂ ತಪ್ಪಿದರೆ ಕಮೆಂಟ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.